ಪೂಜೆ ಎಷ್ಟು ಜನ ಸೇರೋದು ದೀಕ್ಷೆ? ಹಾಂ ಹೇಳಿ ಸರ್. ಉಗೇ ಮಾತ್ಮಲ್ಲಯ್ಯ, ಉಗೇ ಮಾದಪ್ಪ. ನಾಳೆ ಬರ್ತಾ ಇರ್ತಕ್ಕಂಥ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮೈಸೂರು ನಗರದ ಜನತೆಗೆ, ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಆಶ್ರಯದಲ್ಲಿ ನಾಳೆ ಬೆಳಗಿನ 6 ಗಂಟೆಗೆ ಮಲೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಧೂಪದಾರತಿ, ತುಪ್ಪದಾರತಿ, ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ನಿರಂತರವಾಗಿ ನಾಳೆ ಬೆಳಗ್ಗೆ ದೇವಸ್ಥಾನ ತೆರೆದಿರುತ್ತೆ. ಮತ್ತು ಸಂಜೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 5:15 ಗಂಟೆಗೆ ಮತ್ತೊಮ್ಮೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಸಂಜೆಯ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಧೂಪದಾರತಿ, ತುಪ್ಪದಾರತಿ, ಮಹಾಮಂಗಳಾರತಿಯ ನಂತರ ವೈಭವದ ಮೆರವಣಿಗೆ, ಮಲೆ ಮಹದೇಶ್ವರ ಸ್ವಾಮಿಯವರ ತೇರಿನ ಒಂದು ಮೆರವಣಿಗೆ, ಸುವರ್ಣ ಕೊಳಗ, ಪಾರ್ವತಿ ಪರಮೇಶ್ವರ ಸ್ವಾಮಿ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಹುಲಿವಾಹನದ ಒಂದು ಮೆರವಣಿಗೆಯು ಸುಮಾರು 8 ಗಂಟೆಗೆ ದೇವಸ್ಥಾನದಿಂದ ಹೊರಟು ಗರಡಿಕೇರಿ, ಕುರುಬ್ಗೇರಿ, KT ರಸ್ತೆ, KR ಆಸ್ಪತ್ರೆ ರಸ್ತೆ, ಅಶೋಕ ರಸ್ತೆ, ರವೆ ಬೀದಿ, ಗಾಂಧಿ ವೃತ್ತ, ಉಮಾ ಟಾಕೀಸ್ ರಸ್ತೆ ಮುಖಾಂತರ ರಾತ್ರಿ 11 ಗಂಟೆಗೆ ಮಹಾಶಿವರಾತ್ರಿ ಪ್ರಯುಕ್ತ ನಡೆಯತಕ್ಕಂಥ ಮೆರವಣಿಗೆ ದೇವಸ್ಥಾನಕ್ಕೆ ಬಿಜೆಯಂಗೆಯುವುದು. ಈ ಎಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಭಕ್ತರ ತೀರ್ಮಾನದಂತೆ ನಡೀತಾ ಇದೆ. ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಮಲೆ ಮಹದೇಶ್ವರ ಸ್ವಾಮಿಯವರ ದಿವ್ಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಟ್ರಸ್ಟ್ನ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಇಲ್ಲ, ಇಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ, ಪ್ರಸಾದದ ವ್ಯವಸ್ಥೆ ಇರ್ತದೆ. ಮಧ್ಯರಾತ್ರಿ 1 ಗಂಟೆ ತನಕ ತೆಗೆಯೋದಕ್ಕೆ ಅವಕಾಶ ಇದೆ. ಅವರಿಗೆ ನೀರಿನ ವ್ಯವಸ್ಥೆ ಇದೆ, ಪ್ರಸಾದದ ವ್ಯವಸ್ಥೆ ಇದೆ. ಏನೇನು ಅವರು ಬಂದಂಥ ಭಕ್ತಾದಿಗಳಿಗೆ ಟ್ರಸ್ಟ್ನ ವತಿಯಿಂದ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿರ್ತೇವೆ. ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ನಾವು ಬೆಳಿಗ್ಗೆಯಿಂದ ರಾತ್ರಿ 1 ಗಂಟೆ ತನಕ ಸಾವಿರಾರು ಜನ ಬರ್ತಾರೆ. ಮೌಲ ನಿವಾಸಿಗಳು ಬರ್ತಾರೆ, ದೇವಸ್ಥಾನದ ಭಕ್ತರು ಬರ್ತಾರೆ, ಬೇರೆ ಬೇರೆ ಭಾಗದಿಂದ ಜನ ಬರ್ತಾರೆ. ಸ್ವಾಮಿಯ ಭಕ್ತರು ಬಂದು ಅವರು ಸ್ವಾಮಿಯ ದರ್ಶನ ಪಡೀತಾರೆ. ಸ್ವಾಮಿಯ ದರ್ಶನ ಪಡೆದು ಅವರು ಸ್ವಾಮಿಯಲ್ಲಿ ತಮ್ಮ ಏನು ಹರಕೆ ಬರ್ತಿದೆ. ಈ ಮೂಲಕ ನಾವು ಅಷ್ಟೇ ನಾಳೆ ಸ್ವಾಮಿಯ ಪ್ರಾರ್ಥನೆ ಮಾಡೋದಿಷ್ಟೇ. ಏನು ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಬಿಸಿಲಿನ ದೇಗೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಕುಡಿಯೋ ನೀರಕ್ಕೆ ಭಾಳ ಆರ್ಥಿಕವಾದ ಸಂಕಟ ಆಗ್ತಾಯಿದೆ. ಕುಡಿಯೋ ನೀರು ಸಿಗದಿರೋಂಥ ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ. ಈ ದಿಕ್ಕಿನಲ್ಲಿ ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ಬೇಗನೆ ಮಳೆ ಬರುವುದರ ಮುಖಾಂತರ ಈ ರಾಜ್ಯಕ್ಕೆ, ಜಿಲ್ಲೆಗೆ, ನಗರಕ್ಕೆ, ದೇಶಕ್ಕೆ, ರೈತರ ಸಂಕಟದಲ್ಲಿರುವ ರೈತರಿಗಾಗ್ಬೋದು ಕುಡಿಯೋಕ್ಕೆ ನೀರಿನ ಭಾವನೆಯನ್ನು ನೀಗಿಸಬೇಕು ಅಂತೇಳಿ ಆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿಯಲ್ಲಿ ಮತ್ತೊಮ್ಮೆ ಹರಕೆಯನ್ನು ಗೊತ್ತು ಆ ಸ್ವಾಮಿ ಕೃಪಾ ಕಟಾಕ್ಷ ಇರಲಿ ದೇಶದ, ರಾಜ್ಯದ ಜನ ಮೇಲೆ ಅಂತೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಲು ಬಯಸ್ತೇವೆ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.